ನಮಸ್ಕಾರ, ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲರ ಮನಸ್ಸಿನಲ್ಲೂ ಒಂದು ಚಿಂತೆ ಶುರುವಾಗಿದೆ. ಅದಕ್ಕೆ ಕಾರಣ ಆಲ್ಮೋಸ್ಟ್ ಚಿನ್ನದ ದರವೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಾವು ಭಾರತೀಯರು, ನಮಗೆ ಈ ಒಂದು ಸಂದರ್ಭದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಹೋಗಕ್ಕಿರುತ್ತೆ. ನಮ್ಮ ಮನೆಯಲ್ಲಿ ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕಿರುತ್ತೆ. ಅದು ಮದುವೆ ಆಗಿರ್ಬೋದು ಅಥವಾ ಇನ್ನಿತರ ಪೂಜೆಗಳೇ ಆಗಿರ್ಬೋದು. ಆದ್ರೆ ನಾವು ಮದುವೆ ಮಾಡೋದಕ್ಕೂ ಅಥವಾ ಒಂದು ದೇವರನ್ನ ಪೂಜೆ ಮಾಡೋದಕ್ಕೂ ಆ ಒಂದು ಕಾರ್ಯಕ್ರಮಕ್ಕೆ ಮದುಮಕ್ಕಳಿಗೆ ಚಿನ್ನ ಅಥವಾ ದೇವರಿಗೆ ಚಿನ್ನ ನೀಡುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಇರೋದ್ರಿಂದ ಚಿನ್ನ ಖರೀದಿ ಮಾಡೋದೇ ಈಗ ಸಂಕಷ್ಟ ಆಗುತ್ತೆ. ಹೌದು, ಚಿನ್ನ ಖರೀದಿ ಮಾಡೋದೇ ಇದೀಗ ಜನಸಾಮಾನ್ಯರಿಗೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಇವಾಗಿನ ದರ, ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರ ಹೆಚ್ಚಳಿಕೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಚಿನ್ನವನ್ನ ಖರೀದಿ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಇವತ್ತಿನ ಚಿನ್ನದ ದರ ಹೇಗಿದೆ, ಹಾಗೆ ಬೆಳ್ಳಿಯ ದರ ಹೇಗಿದೆ ಮತ್ತು ಚಿನ್ನದ ಕೆಲವೊಂದು ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡಿತಾ ಹೋಗೋಣ. ಬನ್ನಿ, ಇವತ್ತಿನ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇವತ್ತಿನ ಚಿನ್ನದ ದರ ಹೇಗಿದೆ, ಎಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಎಸ್, ಮೊದಲೇ ಹೇಳಿದಾಗೆ ಚಿನ್ನ ಅಂದ್ರೆ ಭಾರತೀಯರಿಗೆ ಅದೊಂದು ರೀತಿಯ ಅಟ್ಯಾಚ್ಮೆಂಟ್. ಯಾಕಂತ ಹೇಳಿದ್ರೆ ನಾವು ಚಿನ್ನವನ್ನ ಎಲ್ಲ ರೀತಿಯಲ್ಲೂ ಕೂಡ ಬಳಕೆ ಮಾಡೋದ್ರಿಂದ ನಮಗೆ ಚಿನ್ನ ಬೆಳ್ಳಿಯ ಮೇಲೆ ಒಂದು ರೀತಿಯ ಪ್ರೀತಿ, ಒಂದು ರೀತಿಯ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಹಾಗಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ಚಿನ್ನವನ್ನ ಖರೀದಿ ಮಾಡೋದು ಅಥವಾ ಬೆಳ್ಳಿಯನ್ನ ಖರೀದಿ ಮಾಡೋದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಮುಖ್ಯ ಕಾರಣ ನಿಮ್ಗೆಲ್ರೂ ಗೊತ್ತಿದೆ. ಪ್ರತಿದಿನ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ, ಅದರ ದರದ ಬಗ್ಗೆ. ಇವತ್ತಿನ ಚಿನ್ನದ ದರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. 24 ಕ್ಯಾರೆಟ್ ಚಿನ್ನದ 1 ಗ್ರಾಮಿಗೆ 13,620 ರೂಪಾಯಿ ಇದೆ. ಹಾಗೆ 22 ಕ್ಯಾರೆಟ್ ಚಿನ್ನಕ್ಕೆ 12,485 ರೂಪಾಯಿ ಇದೆ. ಇನ್ನು 18 ಕ್ಯಾರೆಟ್ ಚಿನ್ನಕ್ಕೆ 10,215 ರೂಪಾಯಿ ಇದೆ. ಹೌದು, ಈ ಒಂದು ಚಿನ್ನದ ದರ ಏರಿಕೆ ಆಗ್ತಿರೋದ್ರಿಂದ ಚಿನ್ನದ ಖರೀದಿ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಎಲ್ರು ಕೂಡ ಮೊದಲೆಲ್ಲ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಆದ್ರೆ 22 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ 24 ಕ್ಯಾರೆಟ್ ಚಿನ್ನ ಪ್ಯೂರ್ ಗೋಲ್ಡ್ ಆಗಿರೋದ್ರಿಂದ ಅದನ್ನ ಆಭರಣಗಳಿಗೆ ಬಳಕೆ ಮಾಡೋದು ಕಡಿಮೆ ಇರುತ್ತೆ. 22 ಕ್ಯಾರೆಟ್ ಚಿನ್ನ ಅದಕ್ಕೆ ಮಿಶ್ರಣ ಮಾಡೋದ್ರಿಂದಾಗಿ ಚಿನ್ನದ ಆಭರಣಗಳನ್ನ ಆ ಒಂದು ಚಿನ್ನದಲ್ಲಿ ಮಾಡಕ್ಕಾಗುತ್ತೆ. ಎಲ್ಲರೂ ಕೂಡ ಅತಿ ಹೆಚ್ಚಾಗಿ 22 ಕ್ಯಾರೆಟ್ ಚಿನ್ನವನ್ನ ಪರ್ಚೇಸ್ ಮಾಡ್ತಿದ್ರು. ಆದ್ರೆ ಈಗ ಅದಕ್ಕಿಂತ ಒಂದು ಮಟ್ಟ ಕೆಳಗಿಳಿದು ಬಿಟ್ಟಿದ್ದಾರೆ. ಅತಿ ಕಡಿಮೆ ದರದಲ್ಲಿ ಸಿಗುವಂತಹ ಚಿನ್ನ ಅಂತ ಹೇಳಿದ್ರೆ ಅದು 18 ಕ್ಯಾರೆಟ್ ಚಿನ್ನ ಆಗಿರುತ್ತೆ. ಇತ್ತೀಚೆಗೆ ಅದನ್ನ ಹೆಚ್ಚಾಗಿ ಬೈ ಮಾಡ್ತಾ ಇರೋದು ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈ 18 ಕ್ಯಾರೆಟ್ ಚಿನ್ನವನ್ನ ನೀವು ಒಂದು ರೇಟ್ಗೆ ಪರ್ಚೇಸ್ ಮಾಡ್ತೀರಿ ಅಂತಾದ್ರೆ ಅದನ್ನ ನೀವು ರಿಟರ್ನ್ ಮಾಡಬೇಕಾದ್ರೆ ನಿಮಗೆ ಅಷ್ಟೊಂದು ವ್ಯಾಲ್ಯೂ ಸಿಗದೆ ಇರೋದ್ರಿಂದ 18 ಕ್ಯಾರೆಟ್ ಚಿನ್ನವನ್ನ ಅತಿ ಹೆಚ್ಚಾಗಿ ಯಾರು ಕೂಡ ಖರೀದಿ ಮಾಡೋದಿಲ್ಲ. ಆದ್ರೆ ಈ ಒಂದು ಬೆಲೆ ಹೆಚ್ಚಳದಿಂದಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ 18 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡ್ತಿರೋದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಯಾವಾಗ ಚಿನ್ನ ದರ ಕಡಿಮೆ ಆಗುತ್ತೆ ಅಂತ ನೀವೇನಾದ್ರು ಪ್ರಶ್ನೆ ಕೇಳ್ತೀರಿ ಅಂತಾದ್ರೆ ಅದು ಪ್ರಶ್ನೆಯಾಗಿ ಉಳಿದು ಹೋಗಿರುವಂತಹ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದು, ಯಾಕಂತ ಹೇಳಿದ್ರೆ ಡಾಲರ್ ಮೌಲ್ಯ ಹೆಚ್ಚಳವಾಗ್ತಿರೋದ್ರಿಂದ, ನಮ್ಮ ರೂಪಾಯಿ ಮೌಲ್ಯ ಕುಸಿತಿರೋದ್ರಿಂದ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳು ನಡೀತಿರೋದ್ರಿಂದ, ಹಾಗೆ ಎಲ್ಲರ ಮನಸ್ಸು ಕೂಡ ಚಿನ್ನದತ್ತ ಈಗ ಇರೋದ್ರಿಂದ, ಚಿನ್ನದ ಹೂಡಿಕೆ ಕೂಡ ಹೆಚ್ಚಾಗಿ ಇರೋದ್ರಿಂದ ಚಿನ್ನದ ದರ ಯಾವಾಗ ಕಡಿಮೆ ಆಗ್ತಿದೆ ಅನ್ನೋ ಪ್ರಶ್ನೆ ಇನ್ನು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ನನ್ನ ಪ್ರಕಾರ ಈ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ ಇನ್ನು ಮುಂದೆ ಬರುವಂತ ಎಲ್ಲ ತಿಂಗಳಲ್ಲೂ ಕೂಡ ಚಿನ್ನದ ದರ ಹೆಚ್ಚಾಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈ ಚಿನ್ನದ ಮಾರಾಟ ಮಾಡುವ ಮಾಲೀಕರಾಗಿರ್ಬೋದು ಅಥವಾ ಇದರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುವಂತಹ ತಜ್ಞರು ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನು ಮುಂಬರುವ ದಿನಗಳಲ್ಲಿ, ಮುಂಬರುವ ತಿಂಗಳುಗಳಲ್ಲಿ ಚಿನ್ನದ ದರ ಇನ್ನಷ್ಟು ಹೆಚ್ಚಳವಾಗುತ್ತೆ ಹೊರತು ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ನಿಮಗೆ ಕಡಿಮೆ ರೇಟ್ ಆಗಿರುತ್ತೆ. ನೀವು ಹೂಡಿಕೆ ಮಾಡೋದಾದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ತಜ್ಞರು ಕೂಡ ಹೇಳ್ತಿರುವಂತದ್ದು. ಇನ್ನು ಬೆಳ್ಳಿಯ ದರ ಹೇಗಿದೆ ಅಂತ ನೋಡೋಣ. ಬೆಳ್ಳಿಯ ಇಂದಿನ ದರ ಹೇಗಿದೆ ಅಂತ ಹೇಳಿದ್ರೆ ಪ್ರತಿ ಗ್ರಾಮಿಗೆ 242 ರೂಪಾಯಿ ಇದೆ. ನೀವು 1 kg ಪರ್ಚೇಸ್ ಮಾಡ್ತೀರಿ ಅಂತ ಆದ್ರೆ 2,42,000 ರೂಪಾಯಿ ಇದೆ. ಸೊ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಇವಾಗ ಬೆಳ್ಳಿಯನ್ನ ಕೂಡ ಪರ್ಚೇಸ್ ಮಾಡೋದಕ್ಕೆ. ಕೇವಲ ಬೆಳ್ಳಿ ಆಭರಣಕ್ಕೆ ಮಾತ್ರವಲ್ಲದೆ ಆಲ್ಮೋಸ್ಟ್ ಇವಾಗ ಎಲ್ಲಾ ರೀತಿಯಲ್ಲೂ ಕೂಡ ಬಳಕೆ ಆಗ್ತಿದೆ. ಕೈಗಾರಿಕೆಯಲ್ಲೂ ಕೂಡ ಬಳಕೆ ಆಗ್ತಿದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಬೆಳ್ಳಿಯ ಬಳಕೆಯನ್ನ ಮಾಡ್ತಿದ್ದಾರೆ. ನಾವೆಲ್ಲ ಮೊದಲು ಹಿತ್ತಾಳೆಯನ್ನ ಕೆಲವೊಂದು ಪ್ಯಾನಲ್ಗಳಲ್ಲಿ, ಕೆಲವೊಂದು ಟಿವಿಯ ಮದರ್ ಬೋರ್ಡ್ಗಳಲ್ಲಿ ಕಾಣ್ಕೊಳ್ತಿದ್ವಿ. ಆದ್ರೆ ಇವಾಗ ಅಂತಹ ಜಾಗಗಳಲ್ಲಿ ಬೆಳ್ಳಿಯನ್ನು ಕೂಡ ಬಳಕೆ ಮಾಡ್ತಿರುವಂತದ್ದು. ಇದರಿಂದಾಗಿ ಬೆಳ್ಳಿಯ ದರ ಕೂಡ ಅತಿ ಹೆಚ್ಚಿನ ದರಕ್ಕೆ ಏರಿಕೆ ಆಗಿರುವಂತದ್ರಿಂದ ಬೆಳ್ಳಿಯನ್ನು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಜನಸಾಮಾನ್ಯರಿಗೆ ಕಷ್ಟ ಆಗ್ತಿದೆ. ಸೊ ಇದೀಗ ಚಿನ್ನದ ಬೆಲೆಯನ್ನ ಬೆಳ್ಳಿ ಕೂಡ
ಪಡೆದುಕೊಂಡಿರುವಂತದ್ದು. ಅತಿ ಹೆಚ್ಚಾಗಿ ಸೇಲ್ ಆಗ್ತಿರುವಂತಹ ಆಭರಣಗಳು ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿ ಸೇಲ್ ಆಗ್ತಿರುವಂತಹ, ಅತಿ ಹೆಚ್ಚಾಗಿ ಬಳಕೆ ಮಾಡ್ತಿರುವ ಲೋಹ ಯಾವ್ದಪ್ಪ ಅಂತ ಕೇಳಿದ್ರೆ ಎರಡನೇ ಸ್ಥಾನದಲ್ಲಿ ಇದೀಗ ಬೆಳ್ಳಿ ಕಂಡು ಬರುವಂತದ್ದು. ಹೀಗಾಗಿ ಬೆಳ್ಳಿಯ ದರ ಕೂಡ ಹೆಚ್ಚಾಗಿದೆ. ನೀವು ಕೂಡ ಬೆಳ್ಳಿಯನ್ನ ಅಥವಾ ಚಿನ್ನವನ್ನ ಯಾವುದನ್ನ ಪರ್ಚೇಸ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ದಯವಿಟ್ಟು ಇದೇ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರ ಇನ್ನಷ್ಟು ಏರಿಕೆ ಆಗುವಂತದ್ದು ಕಂಡು ಬರುವಂತದ್ದು ಅಂತ ತಜ್ಞರು ಕೂಡ ಹೇಳಿಕೆಯನ್ನ ನೀಡ್ತಿದ್ದಾರೆ. ಅಂಡ್ ಇದು ಇವತ್ತಿನ ಚಿನ್ನದ ದರ ಹಾಗೆ ಬೆಳ್ಳಿಯ ದರ. ಇದರ ಇನ್ನಷ್ಟು ಅಪ್ಡೇಟ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.